ಹಿಂದೂ ಸಮಾಜೋತ್ಸವ ಸಮಿತಿ ದೊಡ್ಡಬಳ್ಳಾಪುರ ವತಿಯಿಂದ 28-29ನೇ ತಾರೀಕು ನಡೆಯುವಂಥ ಕಾರ್ಯಕ್ರಮಕ್ಕೆ ಆ ವಿಷಯದಲ್ಲಿ ವರದಿ ಮಾಡಲ್ಪಟ್ಟಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಮೊದಲನೇದಾಗಿ ಸ್ವಾಗತ ಕೊಡ್ಬೋದಾ. ಈಗಾಗಲೇ ಪೂರ್ವಸಿದ್ಧತಾ ಸಭೆಯನ್ನು ನಾವು ಪೂರೈಸಿ ಇದು ನಾಳೆಯಿಂದ ಕಾರ್ಯಕ್ರಮ ಪ್ರಾರಂಭ ಆಗುತ್ತಿದೆ. ಈ ಸಮಾಜೋತ್ಸವದ ಪ್ರಯುಕ್ತ 28-29ನೇ ತಾರೀಕು 2 ದಿನ ಭಾಳ ಬೃಹತ್ ಕಾರ್ಯಕ್ರಮವನ್ನು ದೊಡ್ಡಬಳ್ಳಾಪುರ ತಾಲೂಕಿನ ಎಲ್ಲ ಹಿಂದೂ ಬಾಂಧವರ ಸಹಕಾರದಿಂದ RSS ಶತಮಾನೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ಭಾಳಷ್ಟು ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ದೊಡ್ಡಬಳ್ಳಾಪುರದಲ್ಲಿ ಎಲ್ಲ ಹಿಂದೂ ಬಾಂಧವರ ಸಹಕಾರದೊಂದಿಗೆ ನೆರವೇರಿಸುವಂಥ ಪ್ರಯತ್ನ ನಡೀತಾ ಇದೆ. ಆ ಪ್ರಯುಕ್ತವಾಗಿ ಆಗಲೇ 24ನೇ ತಾರೀಕು ನಮ್ಮ ದೊಡ್ಡಬಳ್ಳಾಪುರ ನಗರದಲ್ಲಿ ಒಂದು ಭಜನಾ ಕಾರ್ಯಕ್ರಮವನ್ನು ಮುಗಿಸಿದ್ದೀವಿ. ಹಾಗೆ 28ನೇ ತಾರೀಕು 4 ಗಂಟೆಗೆ ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನದಿಂದ ಬೃಹತ್ ಬೈಕ್ ರ್ಯಾಲಿಯನ್ನು ಏರ್ಪಡಿಸಿದ್ದೇವೆ. ಆ ಒಂದು ಬೈಕ್ ರ್ಯಾಲಿಯಲ್ಲಿ ಎಲ್ಲ ನಗರದ ಮತ್ತು ತಾಲೂಕಿನ ಎಲ್ಲ ಮೂಲೆಗಳಿಂದ ಎಲ್ಲ ಹಿಂದೂ ಬಾಂಧವರು ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಎಲ್ಲ ಮಿತ್ರರು ಭಾಗವಹಿಸಬೇಕು ಅಂತ ಈ ಮೂಲಕ ನಾನು ಕಳಕಳಿಯಿಂದ ಮನವಿಯನ್ನು ಪಡ್ಕೊತೇನೆ. ಆ ಒಂದು ಬೈಕ್ ರ್ಯಾಲಿ 4 ಗಂಟೆಗೆ ಪ್ರಾರಂಭ ಆಗಿ ಲಕ್ಷ್ಮೀನರಸಿಂಹ ದೇವಸ್ಥಾನದಿಂದ ಡಿ ಕ್ರಾಸ್ ಮುಖೇನ LIC ರಸ್ತೆ ಮುಖೇನ ಏನೀಗ ವಿವೇಕಾನಂದ ಸ್ಟ್ಯಾಚ್ಯೂ ಇದೆ ಅಲ್ಲಿಂದ ಮಾರ್ಕೆಟ್ ಸ್ಪೇಸ್ ಸ್ಕೂಲ್ ಮುಖೇನ ಕೊಂಗಡಿಯಪ್ಪ ಕಾಲೇಜ್ ರೋಡಲ್ಲಿ ಹಾಗೆ ತಾಲೂಕು ಕಚೇರಿ ಸರ್ಕಲ್ ಮುಖಾಂತರ ಈ ಒಂದು ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ ಕೊನೆಯಾಗುತ್ತೆ. ಭಾಗವಹಿಸಿರ್ತಕ್ಕಂಥ ಎಲ್ಲ ಮಿತ್ರರು ಶಿರಸ್ತ್ರಾಣವನ್ನು ಧರಿಸಿ ಬರಬೇಕು ಅಂತ ನನ್ನ ಮನವಿ. ಹಾಗೆ 29ನೇ ತಾರೀಕು ಈ ಒಂದು ಸಮಾಜೋತ್ಸವ ಪ್ರಯುಕ್ತ ಇದೇ ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ ಬೃಹತ್ ವೇದಿಕೆಯನ್ನು ಏನೀಗ ನಮ್ಮ ಧರ್ಮಸ್ಥಳ ಶ್ರೀ ಕ್ಷೇತ್ರ ಇದೆ ಆ ಒಂದು ಮಾದರಿಯಲ್ಲಿ 160 ಅಡಿ ಉದ್ದ, ಒಂದು 80 ಅಡಿ ಅಗಲ, 60 ಅಡಿ ಎತ್ತರದಂಥ ಬೃಹತ್ ವೇದಿಕೆಯನ್ನು ಏರ್ಪಾಡು ಮಾಡಿದ್ದಾರೆ. ತಾಲೂಕಿನ ಎಲ್ಲ ಹಿಂದೂ ಬಾಂಧವರು ಭಾಗವಹಿಸಿ ಒಳ್ಳೆ ಬೃಹತ್ ಕಾರ್ಯಕ್ರಮವನ್ನು ನಿರ್ವಹಿಸುವಂಥ ಏರ್ಪಾಡು ಮಾಡಿದ್ದೀವಿ. ಆ ಒಂದು ಕಾರ್ಯಕ್ರಮದಲ್ಲೂ ಎಲ್ಲ ಬಂಧುಗಳು ಭಾಗವಹಿಸಬೇಕು ಅಂತ ಮತ್ತೊಮ್ಮೆ ಕಡೆ ಮನವಿ. ಹಾಗೆ 10 ಗಂಟೆಗೆ ಎಲ್ಲ ಭಜನಾ ಮಂಡಳಿಗಳಿಂದ ಭಕ್ತಿ ಪಾರಾಯಣ ಇರುತ್ತೆ. ಆ ಭಕ್ತಿ ಪಾರಾಯಣ ಮುಗಿದ ನಂತರ 12 ಗಂಟೆಗೆ ಪೂರ್ಣಾಹುತಿ ಇರುತ್ತೆ, ಗೋಮದ್ದು ಮಹಾಮಂಗಳಾರತಿ ಇರುತ್ತೆ. ಹಾಗೆ ತೀರ್ಥ ಪ್ರಸಾದವನ್ನು ಏರ್ಪಾಡು ಮಾಡಿ ಆ ಒಂದು ಕಾರ್ಯಕ್ರಮ ಅಲ್ಲಿಗೆ ಮುಕ್ತಾಯ ಆಗುತ್ತೆ.